ಹಲೋ, ನನ್ನ ಹೆಸರು ಎಸ್ ಮೆಹಬೂಬ್. ಈ ನೊಳಂಬ ಲಿಂಗಾಯತ ಸಂಘದ ಉಪಚುನಾವಣಾಧಿಕಾರಿಯಾಗಿರುತ್ತೇನೆ. ನೊಳಂಬ ಲಿಂಗಾಯತ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆ 26-31 5 ವರ್ಷಗಳ ಅವಧಿಗೆ ದಿನಾಂಕ 23/8/26ರಂದು ಹಲವು ಜಿಲ್ಲೆಗಳಿಂದ ಸೇರಿಸಿ ನಗರದಲ್ಲಿ ಸೇರಿಸಿಕೊಂಡು ಚುನಾವಣೆಯನ್ನು ನಡೆಸಲಾಗುತ್ತಿದೆ. ನಾಳೆ ಮತದಾನದ ನಂತರ ಮತಗಳ ಎಣಿಕೆ ಕೂಡ ನಡೆದು ಫಲಿತಾಂಶವನ್ನು 24/8/26 ಸೋಮವಾರ ಅಧಿಕೃತವಾಗಿ ಫಲಿತಾಂಶವನ್ನು ಘೋಷಣೆ ಮಾಡಲಾಗುತ್ತದೆ. ಈಗ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಿಂದ 8 ಸ್ಥಾನಗಳು, ತುಮಕೂರು ಜಿಲ್ಲೆಯಿಂದ 8 ಸ್ಥಾನಗಳು, ಹಾಸನ ಜಿಲ್ಲೆಯಿಂದ 5 ಸ್ಥಾನಗಳು, ಚಿಕ್ಕಮಗಳೂರು ಜಿಲ್ಲೆಯಿಂದ 4 ಸ್ಥಾನಗಳು, ಶಿವಮೊಗ್ಗ ಜಿಲ್ಲೆಯಿಂದ 2 ಸ್ಥಾನಗಳು, ಚಿತ್ರದುರ್ಗ ಜಿಲ್ಲೆಯಿಂದ 2 ಸ್ಥಾನಗಳು, ಹಾವೇರಿ ಜಿಲ್ಲೆಯಿಂದ 2 ಸ್ಥಾನಗಳು, ದಾವಣಗೆರೆ ಜಿಲ್ಲೆಯಿಂದ 2 ಸ್ಥಾನಗಳು, ಮೈಸೂರು ಜಿಲ್ಲೆಯಿಂದ 2 ಸ್ಥಾನಗಳು, ಪೋಷಕ ವರ್ಗದಿಂದ 1 ಸ್ಥಾನ, ಮಹಾಪೋಷಕರ ವರ್ಗದಿಂದ 1 ಸ್ಥಾನ, ಮಹಾದಾನಿಗಳಿಂದ 2 ಸ್ಥಾನ, ದಾನಿಗಳಿಂದ 2 ಸ್ಥಾನ, ಒಟ್ಟು 41 ಸ್ಥಾನಗಳ ಕಾರ್ಯಕಾರಿ ಸಮಿತಿಗೆ ಚುನಾವಣೆಯನ್ನು ನಾಳೆ ನಡೆಸಲಾಗುತ್ತಿದೆ. ಒಟ್ಟು ಮತದಾರರು 26,975 ಮತದಾರರು ಇರುತ್ತಾರೆ. ಇಲ್ಲಿ ನಾವು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಚುನಾವಣೆ ನಡೆಸ್ತಾ ಇದ್ದೀವಿ. ಇನ್ನು ಅದರಲ್ಲಿರ ತುಮಕೂರು ಜಿಲ್ಲೆಯಿಂದ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು ಇದರಲ್ಲಿ ಮತದಾನ ನಡೀತದೆ. ಅದೇ ಥರ ಹಾಸನ ಜಿಲ್ಲೆ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಹಳೇಬೀಡು ಮತ್ತು ಅರಸೀಕೆರೆಯಲ್ಲಿ ಚುನಾವಣೆ ಇರೋದಿಲ್ಲ, ಅದು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಚಿಕ್ಕಮಗಳೂರು, ಕಡೂರು ಮತ್ತು ಅಜ್ಜಂಪುರದಲ್ಲಿ ಚುನಾವಣೆ ನಡೀತದೆ. ಶಿವಮೊಗ್ಗದಲ್ಲೇ ಒಂದೇ ಜಾಗದಲ್ಲಿ ಚುನಾವಣೆ ನಡೀತದೆ. ಚಿತ್ರದುರ್ಗ ಜಿಲ್ಲೆ ಇದು. ಹೊಸದುರ್ಗ ತಾಲೂಕಿನಲ್ಲಿ ಚುನಾವಣೆ ನಡೀತಾ ಇದೆ. ಹಾವೇರಿಯಲ್ಲೇ ನಡೀತಾ ಇದೆ. ಮೈಸೂರು ಅವಿರೋಧವಾಗಿ ಆಗಿರುತ್ತೆ, ಅಲ್ಲಿ ಚುನಾವಣೆ ಇರೋದಿಲ್ಲ, ಅವಿರೋಧವಾಗಿ ಇರೋದ್ರಿಂದ. ಆಮೇಲೆ ದಾವಣಗೆರೆ ಜಿಲ್ಲೆಯಿಂದ ದಾವಣಗೆರೆ, ಮಲೆಬೆನ್ನೂರು, ಹೊನ್ನಾಳಿಯಲ್ಲಿ ಚುನಾವಣೆ ಆಗ್ತಾ ಇದೆ ನಾಳೆ. ಮತ್ತು ಮಹಾಪೋಷಕರ ವರ್ಗದಿಂದ ಅವಿರೋಧವಾಗಿ ಚುನಾವಣೆ ಆಗಿರುತ್ತೆ, ಒಬ್ಬರು ಆಯ್ಕೆಯಾಗಿರುತ್ತಾರೆ. ಪೋಷಕರು, ಮಹಾದಾನಿಗಳು ಮತ್ತು ದಾನಿಗಳಿಂದ ಕ್ಷೇತ್ರಗಳು ಕೂಡ ಚುನಾವಣೆ ನಡೀತಾ ಇದೆ. ಇದಾದ ನಂತರ ಇದನ್ನು ನಾವು 24ನೇ ತಾರೀಕು ಅಧಿಕೃತವಾಗಿ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಲಾಗುತ್ತೆ. ಮತದಾನ 23/8/26ರಂದು ಎಲ್ಲಿ ಚುನಾವಣೆ ನಡೀತದೋ ಅದೇ ಜಾಗದಲ್ಲಿ, ಅದೇ ಸ್ಥಳದಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಿಂದ ಮತದಾನ ಎಣಿಕೆ ನಡೀತದೆ. ಫಲಿತಾಂಶ ಅಲ್ಲಿ ಘೋಷಣೆ ಆಗೋದಿಲ್ಲ, ಕೇಂದ್ರದ ಕಚೇರಿಯಲ್ಲಿ ಘೋಷಣೆ ಚುನಾವಣಾಧಿಕಾರಿಗಳಿಂದ ಆಗುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈಗಾಗಲೇ ಎಲ್ಲ ಮತಪತ್ರಗಳನ್ನು, ಮತದಾರರ ಪಟ್ಟಿಗಳನ್ನು, ಅಗತ್ಯವಾದ ಎಲ್ಲ ಸಾಮಗ್ರಿಗಳನ್ನು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಖುದ್ದು ತಲುಪಿಸಲಾಗಿರುತ್ತದೆ. ಅವರಿಗೆ ಸಹಾಯಕ ಚುನಾವಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ಕೂಡ ನೀಡಿರುತ್ತೆ. ಅವರು ಕೂಡ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ನಾಳೆ ಚುನಾವಣೆ ನಡೀತದೆ. ಈ ಚುನಾವಣೆಯಲ್ಲಿ ಮಾನ್ಯ ಸದಸ್ಯರು ಹಾಗೂ ಕುಲಬಾಂಧವರು ಎಲ್ಲರೂ ಭಾಳ ಸಹಾಯ ಸಂಯಮದಿಂದ ಶಾಂತಿಯುತವಾಗಿ ಚುನಾವಣೆ ನಡೆದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಚುನಾವಣಾಧಿಕಾರಿಗಳ ಪರವಾಗಿ ತಮ್ಮನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಸಹಕರಿಸಬೇಕಂತ ಹೇಳ್ಬಿಟ್ಟು ವಿನಂತಿಸ್ಕೊಂಡಿದ್ದೇವೆ.